ಇವತ್ತು ನಮ್ಮ ತೋಟಕ್ಕೆ ಮುಳ್ಳಂದಿ ಬಂದಿದೆ. ಈ ಸತಿ ಆನೆ ಬಂದಿಲ್ಲ, ಈ ಸತಿ ಮುಳ್ಳಂದಿ ಬಂದಿದೆ. ನೋಡಿ ಕೃಷ್ಣಗಿಡ್ಡೆ ಎಲ್ಲ ತಿಂದಾಕ್ಬಿಟ್ಟೈತೆ. ಲಾಸ್ಟ್ ಟೈಮು ಆ ಮನೆ ಹತ್ರ ಬಂದಿತ್ತು, ಈ ಸತಿ ಈ ಮನೆ ಹತ್ರ ಬಂದಿದೆ. ಮುಳ್ಳಂದಿ ಮಾಡಿರೋ ಕೆಲಸ ಇದು ನೋಡಿ, ಎಷ್ಟು ಚೆನ್ನಾಗಿ ಅಗ್ದು ಎಲ್ಲ ತಿಂದು ಏನು ಬಿಡ್ದಂಗೆ ಮುಗಿಸಿಟ್ಟಿದೆ ನೋಡಿ. ನಮ್ಮ ಹತ್ರ ಟೈಗರ್ ಇದೆ, ಆದ್ರೂ ಟೈಗರ್ ಅಂದರೆ ನಮ್ಮ ನಾಯಿ, ಆದ್ರೂ ಮುಳ್ಳಂದಿ ಬರ್ತಾಯಿದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಶುಂಠಿ ಹಾಕಿದೆ, ಫೆನ್ಸಿಂಗ್ ಎಲ್ಲ ಮಾಡಿದ್ದೀವಿ. ಬಟ್ ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಗ್ಯಾಪಲ್ಲಿ ಅಲ್ಲೇ ಹಂಗೆ ನುಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹಾಕಿದ್ದೆ, ಇಲ್ಲಿ ಒಂಚೂರು ಜಾಗ ಇತ್ತು ಅಂದ್ಬಿಟ್ಟು ಹಾಕಿದ್ದೆ. ಅದು ಮೋಸ್ಟ್ಲಿ ನಮ್ಗೆ ಸಿಗೋಲ್ಲ ಅನಿಸುತ್ತೆ, ಅದು ಮೋಸ್ಟ್ಲಿ ಮುಳ್ಳಂದಿಗೆ. ಪರವಾಗಿಲ್ಲ, ಅವು ತಿನ್ಕೋಬೇಕಲ್ಲ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗು ದ ಹೆವನ್ ಅನ್ನರ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮಜಲ್ಗದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದ ಹಾಗೆ ಇವತ್ತು ನಮ್ಮ ತೋಟಕ್ಕೆ ಮುಳ್ಳಂದಿ ಬಂದಿದೆ. ಇವತ್ತಲ್ಲ, ನೆನ್ನೆ ರಾತ್ರಿ ಬಂತು. ಅದರದ್ದು ಬಂದು ಏನೇನು ಮಾಡಿದೆ, ಏನೇನೆಲ್ಲ ಕಿತಾಪತಿ ಮಾಡಿದೆ ಕೆಲಸ, ಅದನ್ನೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ನೀವು ನಮ್ಮ ಜೊತೆ ಮುಳ್ಳಂದಿ ಮಾಡಿರೋ ಕಿತಾಪತಿಗಳನ್ನ ನೋಡೋಣ ಬನ್ನಿ. ಯಾವಾಗಲೂ ಆನೆ ಎಲ್ಲ ಬಂದು ಏನಾದ್ರು ಕಿತಾಪತಿ ಕೆಲಸ ಮಾಡೋಗ್ತಾಯಿತ್ತು. ಈ ಸತಿ ಆನೆ ಬಂದಿಲ್ಲ, ಈ ಸತಿ ಮುಳ್ಳಂದಿ ಬಂದಿದೆ. ಮುಳ್ಳಂದಿ ಯಾವಾಗಲೂ ಬರ್ತಾ ಇರುತ್ತೆ, ಅಂದರೆ ಅದು ಬಂದು ಹೋದ್ರೂ ಗೊತ್ತಾಗಲ್ಲ, ಯಾಕಂದರೆ ಅದು ಸಣ್ಣದಲ್ಲ, ಬಂದೇನೋ ಒಂದು ಸಣ್ಣ ಕೆಲಸ ಮಾಡಿಬಿಟ್ಟು ಹೊಟ್ಟೋಗಿರುತ್ತೆ. ಈ ಸತಿ ಮನೆ ಹತ್ರನೇ ಏನೋ ಬಂದು ಮಾಡೋಗಿದೆ. ಏನು ಮಾಡಿದೆ ಅಂದರೆ, ನಿಮಗೆ ಕೆಸ್ನಗೆಡ್ಡೆ ಗೊತ್ತಲ್ಲ, ನಾನು ಎಷ್ಟೊಂದು ಸತಿ ವೀಡಿಯೋ ಮಾಡಿದ್ದೀನಿ ಹಾರ್ವೆಸ್ಟ್ ಮಾಡೋದೆಲ್ಲ. ಆ ಕೆಸ್ನಗೆಡ್ಡೆ ಗಿಡ ಇದೆ ಇಲ್ಲೊಂದು ಮನೆ ಹತ್ರನೇ. ಇದು ನೋಡಿ, ಇದು ನಮ್ಮ ಈ ಐನ್ ಮನೆ, ಆ ಮನೆ ಹತ್ರನೇ ಇಲ್ಲೊಂದು ಕೆಸ್ನಗೆಡ್ಡೆ ಗಿಡ ಇದೆ. ಗಿಡ ನೆಟ್ಟಿದ್ರು, ಅದನ್ನ ಏನು ಮಾಡಿದೆ, ಫುಲ್ಲು ತಿಂದೋಗಿದೆ, ಕೆಸ್ನಗೆಡ್ಡೆ ಎಲ್ಲ ತಿಂದೋಗಿದೆ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ದೊಡ್ಡ ಗಿಡ ಇತ್ತು ನೋಡಿ. ಇಲ್ಲಿ ಇನ್ನೊಂದು ಗಿಡ ಇದೆ, ಇದು ದೊಡ್ಡ ಗಿಡ. ಈ ಗಿಡದ್ದು ನೋಡಿ, ಕೆಸ್ನಗೆಡ್ಡೆ ಎಲ್ಲ ತಿಂದಾಕ್ಬಿಟ್ಟೈತೆ. ಇದರಲ್ಲಿ ಸುಮಾರು ಕೆಸ್ನಗೆಡ್ಡೆ ಆಗಿರುತ್ತೆ ನೋಡಿ. ಇಲ್ಲಿತ್ತು, ಇಲ್ಲಿರೋದನ್ನೆಲ್ಲ ಅಗ್ದುಬಿಟ್ಟು ಎಷ್ಟು ಚೆನ್ನಾಗಿ ಅಗ್ದು ತಿಂದಿದೆ ನೋಡಿ. ನೋಡಿ ಎಷ್ಟು ಬಿಟ್ಟಿದೆ, ಎಲ್ಲ ತಿಂದಾಕಿದೆ ನೋಡಿ. ಇದೇ ಕೆಸ್ನಗೆಡ್ಡೆ ಎಲ್ಲ ತಿಂದುಬಿಟ್ಟಿದೆ, ಏನೂ ಉಳಿಸಿಲ್ಲ. ಎಳೆದೆಲ್ಲ ತಿಂದಾಕಿದೆ. ಇದೊಂದು ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಇದನ್ನೆಲ್ಲ ತಿಂದುಬಿಟ್ಟಿದೆ. ಮುಂಚೆ ಮನೆ ಹತ್ರ ಎಲ್ಲ ಬರ್ತಾ ಇರಲಿಲ್ಲ, ಯಾಕಂದರೆ ನಾಯಿಗಳೆಲ್ಲ ಇದ್ವಲ್ಲ, ನಾಯಿಗಳಿಗೆ ಸ್ವಲ್ಪ ಹೆದರ್ಕೋತಾ ಇದ್ವು. ಬಟ್ ಇವಾಗ ನೋಡಿ, ಇಲ್ಲಿವರೆಗೂ ಬರೋ ಅಷ್ಟು ಆಗೋಗ್ಬಿಟ್ಟಿದೆ. ಇಲ್ಲೇ ಮನೆ, ಇಲ್ಲೇ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ಮಾಡಿರೋದು ನೋಡಿ. ಇಲ್ಲೇ ಮನೆ ಇದೆ, ಇಲ್ಲೇ ನಾವು ಸೌದೆ ಒಲೆ ಇಲ್ಲೇ ಇರೋದು. ನಾವು ಇಲ್ಲೇ ಗೇರು ಬೀಜ ಸುಡೋದೆಲ್ಲ ಇಲ್ಲೇ ನೋಡಿ. ಇಷ್ಟು ಹತ್ರ ಬಂದಿದೆ, ಬಂದು ಏನೇನೆಲ್ಲ ಮಾಡೋಗುತ್ತೆ. ಆಮೇಲೆ ಒಂದೊಂದು ಸತಿ ಬಂದು ಈ ತೆಂಗಿನಕಾಯಿ ಇರುತ್ತಲ್ಲ, ಈ ತೆಂಗಿನಕಾಯಿನೆಲ್ಲ ಬಿದ್ದಿರುತ್ತಲ್ಲ, ಇದಾಗಿ ಕಾಯಿಯಾಗಿ ಅದಾಗದೇ ಬೀಳುತ್ತಲ್ಲ ತೆಂಗಿನಕಾಯಿ, ಅದನ್ನು ಫುಲ್ಲು ಕಟ್ ಮಾಡಿ ತಿಂದು ಎಷ್ಟು ಚೆನ್ನಾಗಿ ತಿಂದ್ಬಿಟ್ಟು ಹೋಗುತ್ತೆ ಗೊತ್ತಾ. ನಾನೊಂದು ವೀಡಿಯೋ ಮಾಡಿದ್ದೀನಿ ಶಾರ್ಟ್ಸು, ಅದನ್ನು ಹಾಕಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ತಿಂದ್ಬಿಟ್ಟು ಎಲ್ಲ ಕಟ್ ಮಾಡಿಬಿಟ್ಟು ತಿಂದ್ಕೊಂಡು ಹೋಗುತ್ತೆ. ಮುಂಚೆ ಆದರೆ ನಾಯಿ ಇದೆ ಅಂತ ಸ್ವಲ್ಪ ಬರ್ತಾ ಇರಲಿಲ್ಲ, ಇವಾಗ ನಾಯಿದು ಭಯನೇ ಇಲ್ಲ. ಸದ್ಯ ಪುಣ್ಯಕ್ಕೆ ನಮ್ಮ ಮನೆ ಹತ್ರ ಬರ್ತಾಯಿಲ್ಲ. ನಮ್ಮ ಮನೆ ಅಂದರೆ ಅಲ್ಲಿ ನಮ್ಮ ಮೇನ್ ಮನೆ, ಅಲ್ಲಿ ನಾನು ಎಷ್ಟೋ ಒಂದು ಏನು ಇದನ್ನ ಇಟ್ಟಿದ್ದೀನಿ, ಗೆಣಸೆಲ್ಲ ಇದೆ. ಅದನ್ನೇ ಸದ್ಯ ಇನ್ನೂ ತಿಂದಿಲ್ಲ. ಅದು ಒಂದು ಸತಿ ಆ್ಯಕ್ಚುಲಿ ತಿಂದಿತ್ತು, ಅಂದರೆ ನನ್ನ ತೋಟದ ಮಧ್ಯೆ ನೆಟ್ಟಿದ್ದೆ. ಅಲ್ಲಿ ನೆಟ್ಟಿದ್ದಾಗ ಅಲ್ಲಿ ಬಂದ್ಬಿಟ್ಟು ಎಲ್ಲ ತಿಂದೋಗಿತ್ತು. ಮರಗೆಣಸು ನೆಟ್ಟಿದ್ದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಎಲ್ಲ ಮನೆ ಹತ್ರನೇ ನೆಡ್ತಾಯಿದ್ದೀನಿ. ಮನೆ ಹತ್ರ ಅಷ್ಟು ಬರೋಲ್ಲ, ಯಾಕಂದರೆ ಲೈಟ್ ಇರುತ್ತೆ ಒಂದು. ಆಮೇಲೆ ಇನ್ನೊಂದು ಏನಂದರೆ, ನಾಯಿಗಳಿರುತ್ತೆ, ಒಂದು 3-4 ನಾಯಿಗಳಿದೆ. ನಮ್ಮ ಪಕ್ಕದ ಮನೆಯವ್ರದ್ದು, ನಮ್ಮ ಟೈಗರ್ ಇದ್ದಾನೆ. ಟೈಗರ್ ಇರೋದ್ರಿಂದ ಅವು ಮುಳ್ಳಂದಿ ಅಷ್ಟು ಬರೋಲ್ಲ. ಬಟ್ ಇಲ್ಲಿ ಲೈಟ್ ಹಾಕಿರಲ್ಲ, ಈ ಕಡೆ ಸೈಡ್ ಅಲ್ವಾ, ಸೊ ಲೈಟ್ ಇಲ್ಲ. ಆಮೇಲೆ ಜೊತೆಗೆ ನಾಯಿಗಳಿಲ್ಲ, ಅಷ್ಟು ಬರೋಲ್ಲ, ರಾತ್ರಿ ಆದರೆ ಇಲ್ಲಿ ಬರೋಲ್ಲ. ಸೊ ಏನು ಮಾಡಿದೆ, ಇಲ್ಲಿವರೆಗೂ ಬಂದುಬಿಟ್ಟು ತಿಂದ್ಬಿಟ್ಟು ಹೋಗಿದೆ. ಸೊ ನೋಡಿ, ಇದೆ ಮುಳ್ಳಂದಿ ಮಾಡಿರೋ ಕಿತಾಪತಿ ಕೆಲಸ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ ಸಣ್ಣದಾಗಿತ್ತು, ಸಿಂಪಲ್ ಆಗಿತ್ತು, ಜಾಸ್ತಿ ಏನಿಲ್ಲ ಇದರಲ್ಲಿ. ಮುಳ್ಳಂದಿ ಬಂದೋಗಿತ್ತಲ್ಲ, ಅದನ್ನ ಹಂಗೆ ವಿಡಿಯೋ ಮಾಡೋಣ, ಏನೇನು ಮಾಡಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಈ ಥರ ಎಷ್ಟೊಂದು ಜನರಿಗೆ ಇದೇ ಪ್ರಾಬ್ಲಮ್ ಇರುತ್ತೆ, ಮುಳ್ಳಂದಿ ಕಾಟ, ಹಂದಿ ಕಾಟ ಎಲ್ಲ. ಇದ್ರ ಮಾಮೂಲಿ ಹಂದಿ ಬರುತ್ತಲ್ಲ, ಕಾಡಂದಿ, ಅದ್ರ ಕಾಟ ಸುಮಾರು ಜನರಿಗಿರುತ್ತೆ. ಯಾಕಂದರೆ ಈ ನಮ್ಮ ಸೈಡು ಮತ್ತು ಈ ಕಡೆ ಸುಳ್ಯ ಪುತ್ತೂರು ಸೈಡ್ ಅವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ಇದು ಗೆಡ್ಡೆ ಗೆಣಸು ಅಥವಾ ಈ ಶುಂಠಿ ಗೆಡ್ಡೆಗಳು ಏನೇ ಬೆಳೆಸಿದ್ರೂ ಅದನ್ನ ಬಂದು ಹಂದಿಗಳು ತಿಂದೋಗ್ತವೆ ಅಂತ. ನಮ್ಮಲ್ಲೂ ಅದೇ ಪ್ರಾಬ್ಲಮ್ಮು. ಅದಕ್ಕೆ ಬೆಸ್ಟ್ ಐಡಿಯಾ ಅಂದರೆ
ನಾಯಿಗಳು ಸಾಕೋದು. ನಾಯಿಗಳಿದ್ದರೆ ಅಷ್ಟು ಬರೋಲ್ಲ. ಸೊ ಹಿಂಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು. ಸೊ ಗೈಸ್, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಸತಿ ಮುಳ್ಳಂದಿ ಬಂದಿದೆ. ತೋರಿಸ್ತೀನಿ ಈ ಸತಿ ಎಲ್ಲಿ ಬಂದಿದೆ ಅಂತ. ಬಂದು ತಿಂದೋಗಿದೆ. ಎಲ್ಲಿ ಅಂದರೆ ಈ ಸತಿ ನಮ್ಮ ಮನೆಯ ಹತ್ತಿರ ಬಂದಿದೆ. ಲಾಸ್ಟ್ ಟೈಮು ಆ ಮನೆ ಹತ್ರ ಬಂದಿತ್ತು, ಈ ಸತಿ ಈ ಮನೆ ಹತ್ರ ಬಂದಿದೆ. ಸೊ ಅದಕ್ಕೆ ಎರಡರದ್ದು ವೀಡಿಯೋ ಮಾಡಿಬಿಟ್ಟು ಒಟ್ಟಿಗೆ ಹಾಕ್ಬಿಡೋಣ ಅಂತ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ, ಇದು ನಮ್ಮ ಮನೆ ಹಿಂದೆ. ಇದು ನಾನು ಬಾಳೆಗಿಡ ನೆಟ್ಟಿರೋವಂಥದ್ದು. ಇನ್ನು ಈ ಕಡೆ ಬಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮುಳ್ಳಂದಿ ಮಾಡಿರೋ ಕೆಲಸ. ಇದು ನೋಡಿ, ಇಲ್ಲೂ ಸೇಮ್ ಕೆಸ್ನಗೆಡ್ಡೆನ ನೋಡಿ ಅಗ್ದು ತಿಂದಾಕಿದೆ. ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಅಗ್ದು ಎಲ್ಲ ತಿಂದು ಏನು ಬಿಡ್ದಂಗೆ ಮುಗಿಸಿಟ್ಟಿದೆ ನೋಡಿ. ಮುಳ್ಳಂದಿಗೆ ನೋಡಿ ಇವಾಗ ಭಯನೇ ಇಲ್ಲದೆ ಇರೋಂಗೆ ಆಗೋಯ್ತು. ಇಲ್ಲಿ ಮನೆವರೆಗೂ ಬರೋ ಥರ ಆಗೋಯ್ತು, ಮನೆ ಹತ್ರದವರೆಗೂ. ಮುಂಚೆ ಮನೆ ಹತ್ರ ಎಲ್ಲ ಬರ್ತಾ ಇರಲಿಲ್ಲ, ಇವಾಗ ನೋಡಿ ಇಲ್ಲಿವರೆಗೂ ಬಂದಿದೆ. ಇದು ಪಕ್ಕ ಮುಳ್ಳಂದಿದೆ ಕೆಲಸ. ಯಾಕಂದರೆ ಎಷ್ಟೊಂದು ಜನ ನೋಡಿದ್ದಾರೆ, ನಮ್ಮ ಪಕ್ಕದ ಮನೆಯವರೆಲ್ಲ ನೋಡಿದ್ದಾರೆ ಮುಳ್ಳಂದಿನ. ಮರಿಯೆಲ್ಲ ಬಂದಿತ್ತಂತೆ. ಸೊ ಅಂದರೆ ಇದೇನಾಗುತ್ತೆ ಅಂದರೆ ರಾತ್ರಿ ಬರುತ್ತಲ್ಲ ಜಾಸ್ತಿ, ನಾವೆಲ್ಲ ಮಲಗಿದಾಗ ಆ ಟೈಮಲ್ಲೇ ಬರುತ್ತೆ ಜಾಸ್ತಿ. ಸೊ ನಮಗಷ್ಟು ಗೊತ್ತಾಗಲ್ಲ, ಸಿಗೋಲ್ಲ, ವೀಡಿಯೋ ಮಾಡೋಕ್ಕೆಲ್ಲ ಆಗೋಲ್ಲ. ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಈ ಕ್ಯಾಮ್ರಾ ಟ್ರ್ಯಾಪ್ ಬರುತ್ತಲ್ಲ ಅದನ್ನ ಫಿಟ್ ಮಾಡಬೇಕು ಅಂತಿದ್ದೀನಿ. ನೆಕ್ಸ್ಟ್ ಯೂಟ್ಯೂಬಿಂದ ದುಡ್ಡು ಬಂದಮೇಲೆ ಅದನ್ನು ತಂದು ಮಾಡಬೇಕು. ಅದಕ್ಕೆ ತುಂಬ ಕಾಸ್ಟ್ಲಿ ಇದೆ. ಸೊ ಅದಕ್ಕೋಸ್ಕರ ಅದೇ ನೆಕ್ಸ್ಟ್ ಅದನ್ನು ತಂದು ಇಟ್ಬಿಟ್ಟು ಇಲ್ಲೆಲ್ಲರೂ ಇಟ್ಟಿರ್ತೀನಿ, ಈ ಥರ ಕೆಸ್ನಗೆಡ್ಡೆ ಅಥವಾ ಯಾವ್ದಾದ್ರು ಗೆಣಸು ಬೆಳೆಸಿರೋ ಜಾಗದಲ್ಲಿ. ಸೊ ಅವಾಗ ಅದು ಪಕ್ಕ ಬಂದೇ ಬರುತ್ತೆ, ಅವಾಗ ನಮಗೆ ಮುಳ್ಳಂದಿ ನೋಡೋಕ್ಕೆ ಸಿಗುತ್ತೆ. ಸೊ ಅದೇ ನಮ್ಮ ಹತ್ರ ಟೈಗರ್ ಇದೆ, ಆದ್ರೂ ಟೈಗರ್ ಅಂದರೆ ನಮ್ಮ ನಾಯಿ, ಆದ್ರೂ ಮುಳ್ಳಂದಿ ಬರ್ತಾಯಿದೆ. ಅದು ಏನಕ್ಕೆ ರೀಸನ್ ಏನು ಅಂದರೆ ಇವಾಗ ಚಳಿಗಾಲ ಅಲ್ವಾ. ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ನಾಯಿ ಇದೆಯಲ್ಲ ಟೈಗರು, ಅವನೇನು ಮಾಡ್ತಾನೆ ಮನೆ ಹತ್ರ ಅಲ್ಲೇ ಮುಂದ್ಗಡೆ ಬೆಚ್ಚಗೆ ಮಲ್ಕೊಂಡಿರ್ತಾನೆ. ಯಾಕಂದರೆ ಅವ್ನಿಗೆ ಚಳಿ ಆಗುತ್ತೆ, ಇಲ್ಲೆಲ್ಲ ಓಡಾಡಲ್ಲ ಅವನು. ಸಖತ್ ಚಳಿ ಇರುತ್ತೆ, ರಾತ್ರಿ ಅಂತೂ ತುಂಬ ಚಳಿ ಇರುತ್ತೆ. ಸೊ ಅವ್ನಿಗೆ ಅಲ್ಲಿ ಒಂದು ಗೋಣಿ ಚೀಲ ಕಂಬಳಿ ಎಲ್ಲ ಹಾಕ್ಕೊಟ್ಟಿದ್ದೀವಿ, ಅವನು ಅಲ್ಲೇ ಮಲ್ಕೊಂಡಿರ್ತಾನೆ. ಸೊ ಅವನು ಈ ಕಡೆ ಎಲ್ಲ ಜಾಸ್ತಿ ಓಡಾಡಲ್ವಲ್ಲ. ಸೊ ಈ ಮುಳ್ಳಂದಿಗಳಿಗೆ ಏನಾಗಿದೆ ಅಂದರೆ ಮನೆಯವರೆಗೂ ಬರೋಕ್ಕೆ ಶುರು ಮಾಡಿದೆ ನೋಡಿ. ಲಾಸ್ಟ್ ಟೈಮ್ ಅಲ್ಲಿ ಬಂದಿತ್ತು, ಈ ಸತಿ ಇಲ್ಲಿ ಬಂದಿದೆ. ಜಸ್ಟ್ 1 ವೀಕ್ ಅಷ್ಟೇ. ಇಲ್ಲಿ ನೆಟ್ಟಿದೆ, ಸುಮ್ಮನೆ ಒಂದು ನೆಟ್ಟಿದೆ, ಅದನ್ನ ಎಲ್ಲ ತಂದು ತಿಂದು ಎಲ್ಲ ಫಿನಿಷ್ ಮಾಡಿ ಹೋಗಿದೆ. ಅದು ಇವಾಗ ನೋಡಿ, ಮುಂಚೆ ಆದರೂ ಅಟ್ಲೀಸ್ಟ್ ಇಲ್ಲಿ ತೋಟದ ಹತ್ರ ಹಿಂದೆ ಅಲ್ಲೆಲ್ಲ ಏನಾದರೂ ತರಕಾರಿ ಬೆಳೆಸ್ಕೋಬೋದಾಗಿತ್ತು, ಶುಂಠಿ ಈ ಥರ ಕೆಸ್ನಗೆಡ್ಡೆ ಗೆಣಸು ಎಲ್ಲ. ಇವಾಗ ಅದು ಬೆಳೆಸೋಕ್ಕಾಗಲ್ಲ. ಇಲ್ಲೊಂದು ಮರಗೆಣಸು ಬೆಳೆಸಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿದೆ ಮರಗೆಣಸು, ಇಲ್ಲೇ ಹತ್ರನೇ ನೋಡಿ, ಇಲ್ಲಿ ಬಂದು ತಿಂದೋಗಿರೋದು. ಇಲ್ಲೇ ಈ ಕಡೆನೇ ಮರಗೆಣಸಿದೆ. ಸದ್ಯ ಇದಕ್ಕೆ ಕೈ ಹಾಕಿಲ್ಲ ಇನ್ನು, ಮೇ ಬಿ ಇದರಲ್ಲಿ ಇನ್ನೂ ಮರಗೆಣಸು ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಇದಕ್ಕೆ ಕೈ ಹಾಕಿಲ್ಲ ಅನಿಸುತ್ತೆ. ಮೇ ಬಿ ಇನ್ನೊಂದು ಸ್ವಲ್ಪ ದಿವಸ ಆಗಿ ಇದು ಗೆಣಸು ಫಾರ್ಮ್ ಆದಮೇಲೆ, ಗೆಣಸು ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಬಂದು ಇದನ್ನೆಲ್ಲ ತಿಂದು ಹೋಗುತ್ತೆ ಪಕ್ಕ. ಇದನ್ನು ಬಿಡೋಲ್ಲ. ಸುಮ್ಮನೆ ಹಾಕಿದ್ದೆ, ಇಲ್ಲಿ ಒಂಚೂರು ಜಾಗ ಇತ್ತು ಅಂದ್ಬಿಟ್ಟು ಹಾಕಿದ್ದೆ. ಅದು ಮೋಸ್ಟ್ಲಿ ನಮ್ಗೆ ಸಿಗೋಲ್ಲ ಅನಿಸುತ್ತೆ, ಅದು ಮೋಸ್ಟ್ಲಿ ಮುಳ್ಳಂದಿಗೆ. ಪರವಾಗಿಲ್ಲ, ಅವು ತಿನ್ಕೋಬೇಕಲ್ಲ, ಅವು ಬೇಕಲ್ಲ ಊಟ. ಅವಕ್ಕೂ ಪಾಪ ಕಾಡಲ್ಲಿ ಏನೂ ಸಿಗ್ತಾಯಿಲ್ಲ. ಸೊ ಈ ಥರ ಬಂದು ಇಲ್ಲಿ ತೋಟದಲ್ಲಿ ಅದು ಇದೇನಾದ್ರು ಸಿಕ್ಕಿದ್ರೆ ತಿನ್ಕೊಂಡು ಹೋಗ್ತಾಯಿದ್ದೇವೆ ಪಾಪ. ಆಮೇಲೆ ಇಲ್ಲೊಂದು ಕಡೆ ಇಲ್ಲಿ ಶುಂಠಿ ಹಾಕಿದ್ದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಶುಂಠಿ ಹಾಕಿದ್ದೆ, ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡಿ ಅಗ್ದುಬಿಟ್ಟು ಇಲ್ಲಿಂದ ಶುಂಠಿನ ತಿಂದಿದೆ. ನಾವು ಶುಂಠಿ ತುಂಬ ಯೂಸ್ ಮಾಡ್ತೀವಲ್ಲ ಅಂತ ಹಾಕಿಟ್ಟಿದ್ದೆ. ತೋಟದಲ್ಲಿ ಹೆಂಗೂ ಶುಂಠಿನೆಲ್ಲ ಏನು ತಿನ್ನಲ್ಲ ಅಂದ್ಕೊಂಡಿದ್ದೆ, ನೋಡಿದ್ರೆ ಶುಂಠಿನೂ ಬಿಡೋಲ್ಲ, ಶುಂಠಿನೂ ತಿಂದಾಕ್ಬಿಡುತ್ತೆ. ನಾನು ಬರೀ ಗೆಣಸು ಈ ಥರ ಗೆಡ್ಡೆ ಆ ಥರದನ್ನೆಲ್ಲ ತಿನ್ನುತ್ತೆ ಅಂದ್ಕೊಂಡು ಶುಂಠಿನೂ ಬಿಡೋಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಇದಕ್ಕೇನಾದ್ರು ಪರಿಹಾರ ಇದ್ದರೆ ನೀವು ಹೇಳಿ, ಮುಳ್ಳಂದಿ ಕಾಟಕ್ಕೆ ತಪ್ಪಿಸಲು ಏನಾದ್ರು ಏನು ಮಾಡ್ಬೋದು ಅಂತ. ಮುಳ್ಳಂದಿ, ಕಾಡಂದಿ ಈ ಥರ ಅದರದ್ದೇ ಮೇಯ್ನ್ ಅದೇ. ನಮ್ಮ ಸೈಡ್ ಬರೋದು ಜಾಸ್ತಿ ಮುಳ್ಳಂದಿ ಮತ್ತು ಕಾಡಂದಿನ ಕಮ್ಮಿ ಇಲ್ಲೆಲ್ಲ ಬರೋದು, ಮುಳ್ಳಂದಿನೇ ಜಾಸ್ತಿ. ನಾವು ಫೆನ್ಸಿಂಗೆಲ್ಲ ಮಾಡಿದ್ದೀವಿ, ಬಟ್ ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಗ್ಯಾಪಲ್ಲಿ ಅಲ್ಲೇ ಹಂಗೆ ನುಗ್ಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಗೇನಾದ್ರು ಪರಿಹಾರ ಗೊತ್ತಿದ್ರೆ ಹೇಳಿ. ನಮ್ಮ ಟೈಗರ್ ಪಾಪ ಅವನು ಎಷ್ಟು ಅಂತ ಓಡಾಡ್ತಾನೆ, ರಾತ್ರಿ ಹೊತ್ತು ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಅವನಿಗೂ ಪಾಪ ನಿದ್ದೆ ಮಾಡಬೇಕು. ಇದು ರಾತ್ರಿ ಬಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಬಟ್ ಏನು ಮಾಡೋಕ್ಕಲ್ಲ ಅಷ್ಟೇ. ಇದಾಗಿತ್ತು ಇವತ್ತಿನ ವೀಡಿಯೋ ಆವಾಗಲೇ ಎಂಡ್ ಮಾಡಬೇಕಿತ್ತು, ಬಟ್ ಇನ್ನೊಂದು ಸತಿ ಮುಳ್ಳಂದಿ ಬಂತಲ್ಲ, ಸೊ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ವೀಡಿಯೋ ಮಾಡಿದೆ. ಅದನ್ನೇ ಹಳೆ ವೀಡಿಯೋ ಜೊತೆ ಆ್ಯಡ್ ಮಾಡೋಣ ಅಂದ್ಕೊಂಡು ಮಾಡಿದೆ. ಯಾಕಂದರೆ 1 ವೀಕ್ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸತಿ ಬಂತು. ಸೊ
ಅಷ್ಟೇ. ಹಿಂಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸುಮ್ಮನೆ ಶಾರ್ಟಾಗಿ ಒಂದು ಸಿಂಪಲ್ ವಿಡಿಯೋ. ಸುಮ್ಮನೆ ಊರಲ್ಲಿದ್ದೆ, ಕಾಫಿ ಕುಯ್ತಾಯಿದ್ವಿ, ಈ ಟೈಮಲ್ಲಿ ಮುಳ್ಳಂದಿ ಬಂತು. ಹಂಗೆ ವಿಡಿಯೋ ಮಾಡೋಣ ಅಂತ ಈ ಥರ ಮಾಡಿದೆ. ಈ ವಿಡಿಯೋದಲ್ಲಿ ಮುಳ್ಳಂದಿ ಇಲ್ಲ, ಬಟ್ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಒಂದು ನೆಕ್ಸ್ಟ್ ಸತಿ ಬಂದರೆ ಇನ್ನೊಂದು ವರ್ಷ ಆದಮೇಲೆ ಮೇ ಬಿ ಮುಳ್ಳಂದಿ ಏನಾದ್ರು ಮತ್ತೆ ಬಂದರೆ ಆವಾಗ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗಂತೂ ಸದ್ಯಕ್ಕಂತೂ ವೀಡಿಯೋ ಎಲ್ಲ ಹಾಕೋಕ್ಕಾಗಲ್ಲ ಮುಳ್ಳಂದಿದು. ಸೊ ನೆಕ್ಸ್ಟ್ ಸತಿ ವೀಡಿಯೋ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಓಕೆ, ಥ್ಯಾಂಕ್ ಯು.